ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಏನಪ್ಪ ಇವತ್ತಿನ ಒಂದು ಲಾಗ್ನ ವಿಶೇಷ ಅಂತ ಕೇಳಿದ್ರೆ, ಇವತ್ತು ನಾನು ಬಂದಿದ್ದೀನಿ ಜಗತ್ತಿನ ಅತಿ ಎತ್ತರವಾಗಿರುವಂತಹ ಬಸವೇಶ್ವರರ ಮೂರ್ತಿಯ ಮುಂದ್ಗಡೆ ನಿಂತ್ಕೊಂಡು ನಾನು ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಬಸವ ಕಲ್ಯಾಣವನ್ನು ಎಕ್ಸ್ಪ್ಲೋರ್ ಮಾಡೋಕೆ ಬಂದಿದ್ದೀನಿ. ಬನ್ನಿ ಈ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಸಜೆಸ್ಟ್ ಮಾಡಿ. ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಬನ್ನಿ ಲಾಗನ್ನು ಸ್ಟಾರ್ಟ್ ಮಾಡೋಣ. ಗುರು, ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಅಂದರೆ ಬಸವೇಶ್ವರರ ಮೂರ್ತಿಯ ಮುಂದ್ಗಡೆನೇ ಹೋಗಿ ನಿಮಗೆ ಸಿಗ್ತೀನಿ. ಅಲ್ಲಿನ ಒಂದು ವ್ಯೂ ಹೇಗಿರುತ್ತೆ ಅಂತ ನೋಡಿ. ಮತ್ತು ಒಂದು ಈ ಪ್ಲೇಸ್ನ ವಿಶೇಷತೆ ಏನು ಅಂತ ಕೇಳಿದ್ರೆ, ಈ ಒಂದು ಮೂರ್ತಿ ಬಂದ್ಬಿಟ್ಟು 108 ಅಡಿ ಎತ್ತರದಲ್ಲಿದೆ. ಈ ಒಂದು ಬಸವ ಕಲ್ಯಾಣದ ಹೆಸರು ಮುಂಚೆ ಕಲ್ಯಾಣಿ ಅಂತ ಇತ್ತು. ಇದನ್ನು ಬಸವ ಕಲ್ಯಾಣ ಅಂತ 1956ರಲ್ಲಿ ಮರುನಾಮಕರಣ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಕಲ್ಯಾಣಿ ಅಂತಲೇ ಕರೀತಾಯಿದ್ರು. ದಾರಿಲಿ ಬರಬೇಕಾದ್ರೆ ಸುಮಾರು ಜನ ನನ್ನನ್ನು ಕೂಡ ಕಲ್ಯಾಣಿಗೆ ಹೋಗ್ತಾ ಇದ್ದೀಯಾ ಅಂತಾನೇ ಕೇಳಿದ್ದು. ಪೂರ್ತಿಯಾಗಿ ಯಾರೂ ಇನ್ನೂ ಬಸವ ಕಲ್ಯಾಣ ಅಂತ ಕರಿತಾ ಇಲ್ಲ. ಸಾಕಷ್ಟು ಜನ ಇದನ್ನು ಕಲ್ಯಾಣಿನೇ ಅಂತಾರೆ. ನೋಡಿ ಗುರು, ಇದು ಬಂದ್ಬಿಟ್ಟು ಬಸವೇಶ್ವರರವರ ಅತಿ ಎತ್ತರವಾದ ಮೂರ್ತಿ. ಬನ್ನಿ, ಇಲ್ಲಿ ಹಾವಿದೆ, ತೋರಿಸ್ತೀನಿ ನಿಮಗೆ. ನೋಡಿ, ಆ ಮೂರ್ತಿಯ ಮೇಲ್ಗಡೆ ಇದೆ ಹಾವು. ಈಗ ಕಾಣ್ತು ನನಗೆ. ಈ ಬಸವೇಶ್ವರರ ಮೂರ್ತಿ ಕಾಣ್ತಾ ಇದೆಯಲ್ಲ, ಈ ಮೂರ್ತಿಯ ಒಳಗಡೆ ಆ ಟವಲ್ ರೀತಿಯಲ್ಲಿ ಮೇಲೆ ಮಾಡಿದ್ದಾರಲ್ಲ, ಅದರ ಒಳಗಡೆ ಒಂದು ಹಾವು ಹೋಯ್ತು. ಈಗ ನಾನು ನೋಡ್ತಾ ಇದ್ದೆ. ಬನ್ನಿ, ಕಾಣ್ತಾ ಇಲ್ಲ ಇವಾಗ ಜಸ್ಟ್ ನಾನು ನೋಡಿದ್ದೀನಿ ಹಾವು ಹೋಗಿದ್ದನ್ನು. ಸಣ್ಣದು ಚಿಕ್ಕ ಹಾವದು, ಅಷ್ಟು ದೊಡ್ಡ ಹಾವೇನಲ್ಲ. 12ನೇ ಶತಮಾನದಲ್ಲಿ ಜ್ಞಾನದ ಕ್ರಾಂತಿ ಆಗಿರ್ಬೋದು, ಎಲ್ಲ ಧರ್ಮಗಳು ಒಂದೇ, ಎಲ್ಲ ಜಾತಿಗಳು ಒಂದೇ ಅನ್ನುವಂತಹ ಕ್ರಾಂತಿ ಆಗಿರ್ಬೋದು. ಇಂಥ ಸಾವಿರಾರು ಕ್ರಾಂತಿಗಳನ್ನು ಮಾಡಿ ಜನರಲ್ಲಿದ್ದಂತಹ ಮೂಢನಂಬಿಕೆಗಳನ್ನು ಹೋಗಲಾಡಿಸುವಂಥ ಕೆಲಸ ಮಾಡಿದಂತಹ ನಮ್ಮ ವಿಶ್ವಗುರು ಬಸವಣ್ಣನವರು. ಇವತ್ತಿಗೂ ಕೂಡ ಕನ್ನಡ ಇಷ್ಟು ಸಮೃದ್ಧಿಯಾಗಿದೆ, ಕನ್ನಡ ಇಷ್ಟು ಪರಿಚಯವಾಗಿದೆ. ಬೇರೆ ದೇಶದವರು, ಬೇರೆ ಭಾಷೆಯವರು ಕೂಡ ಕನ್ನಡನ ಹೊಗಳ್ತಾರೆ. ಕನ್ನಡ ಅತಿ ಹಳೆಯ ಭಾಷೆ ಅಂತ ಹೇಳ್ತಾರೆ. ಅಂತಂದರೆ ಅದಕ್ಕೆ ವಚನ ಸಾಹಿತ್ಯ ಕೂಡ ಮುಖ್ಯ ಕಾರಣ. ಅಂತಹ ವಚನ ಸಾಹಿತ್ಯವನ್ನು ಸದೃಢಗೊಳಿಸಿ ಬಲಪಡಿಸಿದಂತಹ ವ್ಯಕ್ತಿ ಬಂದ್ಬಿಟ್ಟು ಇವರೇ, ಬಸವೇಶ್ವರರು. ಗುರು, ಇದು ಬಂದ್ಬಿಟ್ಟು ಬಸವೇಶ್ವರರ ದಿವ್ಯಾಲಯ ಅಂತ ಹೇಳ್ತಾ ಇದ್ದಾರೆ. ಒಳಗಡೆ ಹೋಗೋಣ. ನಾನು ಕೂಡ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. Amen.
ನೋಡಿದ್ರಲ್ಲ, ಅಲ್ಲಿ ಬಸವಣ್ಣನವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ರು, ಬಸವಣ್ಣನವರ ವಚನಗಳನ್ನು ಹೇಳ್ತಾ ಇದ್ರು. ಅದರಿಂದ ಮನಸ್ಸಿಗೆ ಏನೋ ಒಂಥರ ಶಾಂತಿ ನೆಮ್ಮದಿ ಸಿಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಯ ಒಂದು ನಂಬಿಕೆ. ಇವಾಗ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತ ಕೇಳಿದ್ರೆ ಅನುಭವ ಮಂಟಪದ ಕಡೆಗೆ. ಬನ್ನಿ ಹೋಗೋಣ. ಗುರು, ಇವಾಗ ನಾನು ಜಸ್ಟ್ ಬಂದಿದ್ದೀನಿ ಅನುಭವ ಮಂಟಪದ ಮುಂದ್ಗಡೆ. ಈ ಕಡೆ ಅನುಭವ ಮಂಟಪ ಇದೆ. ಯಾವ ಕಡೆ ಅಂತ ಕೇಳಿದ್ರೆ ನೋಡಿ, ಈ ಕಡೆ ಅನುಭವ ಮಂಟಪ ಇದೆ. ಬನ್ನಿ ನೋಡೋಣ ಒಳಗಡೆ. ಅನುಭವ ಮಂಟಪದಲ್ಲಿ ಆ ಕಾಲದಲ್ಲಿ ವಚನಕಾರರೆಲ್ಲ ಕೂತ್ಕೊಂಡ್ಬಿಟ್ಟು ಸಮಾಜವನ್ನು ಯಾವ ರೀತಿ ತಿದ್ದಬೇಕು ಅಂತ ಹೇಳ್ಬಿಟ್ಟು ಚರ್ಚೆ ಮಾಡ್ತಾ ಇದ್ರಂತೆ. ಗುರು, ನಾನಿದ್ದೀನಿ ಇವಾಗ ಅನುಭವ ಮಂಟಪದ ಒಳಗಡೆ. 12ನೇ ಶತಮಾನದಲ್ಲಿ ನಡೀತಾ ಇದ್ದಂಥ ಒಂದು ಅನುಭವ ಮಂಟಪ ಎಕ್ಸ್ಪೀರಿಯೆನ್ಸನ್ನು ಮಾಡ್ತಾಯಿದ್ದೀನಿ ನಾನು. ಬನ್ನಿ. ಇದು ನೋಡಿ, ಎಲ್ಲ ಸೇರಿಬಿಟ್ಟು ಇಲ್ಲೇ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದದ್ದು, ವಚನಗಳನ್ನು ಪಠಿಸ್ತಾ ಇದ್ದದ್ದು.
ಬಸವಣ್ಣನವರ ಒಂದು ಪ್ರಭಾವದಿಂದ ಆ ಟೈಮ್ನಲ್ಲಿ ಸುಮಾರು 600ಕ್ಕೂ ಹೆಚ್ಚು ವಚನಕಾರರು ಹುಟ್ಕೊಂಡಿದ್ರಂತೆ. 600ಕ್ಕೂ ಹೆಚ್ಚು ವಚನಕಾರರು ಈ ಒಂದು ಅನುಭವ ಮಂಟಪಕ್ಕೆ ಬರ್ತಿದ್ರು ಅಂತ. ನೋಡಿ, ಇಲ್ಲಿದೆ ಅನುಭವ ಮಂಟಪದ ಒಂದು ಪಕ್ಷಿ ನೋಟ ಅಂತಾನೆ ಹೇಳ್ಬೋದು. ಗುರು ಈಗ ಹೊಸದಾಗಿ ಅನುಭವ ಮಂಟಪವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಅನುಭವ ಮಂಟಪದ ಒಂದು ದೃಶ್ಯವನ್ನು ನೋಡಿ ನೀವು ಯಾವ ಥರ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇವಾಗ. ಗುರು ಇಲ್ಲಿಗೆ ಈ ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ವೀಡಿಯೋಗಳನ್ನು ತೊಗೊಂಡು ಬರ್ತೀನಿ, ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡ್ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಮತ್ತು ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಸಜೆಸ್ಟ್ ಮಾಡಿ.